ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರದ ವಿರುದ್ಧ ಕೋಗಿಲು ವಾಸಿಗಳ ಆಕ್ರೋಶ ಜಾಸ್ತಿ ಆಗ್ತಿದೆ. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಿದಾರಂತೆ. ಮನೆ ತೆರವು ಮಾಡಿ ಇವತ್ತಿಗೆ 19 ದಿನ ಆಯಿತು. ಎಲ್ಲಿ ಮನೆ ಅಂತ ಕೇಳ್ತಿದ್ದಾರೆ. ನಮ್ಮ ಬಳಿ ಇರುವಂತಹ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಹೊಸ ದಾಖಲೆಗಳನ್ನು ಕೇಳಿದರೆ ಎಲ್ಲಿಂದ ತರಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತಾದರೂ ಮನೆ ಕೊಡ್ತಾರಾ ಅಂಥೇಳಿ ಬಿಟ್ಕೊಂಡು ಕಾಯ್ತಾ ಇದ್ದೀವಿ. ಕೋಗಿಲು ಲೇಔಟ್ ನಿವಾಸಿಗಳ ಹೇಳಿಕೆ ಇದು. ಸರ್ಕಾರದ ಡಿಲೇ ನೀತಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಲ್ಲ ಅಂದ್ಕೊಂಡಂತಾಗಿದ್ರೆ ಜನವರಿ 1ಕ್ಕೇನೆ ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ರು. ವ್ಯಾಪಕ ಆಕ್ರೋಶ ವ್ಯಕ್ತವಾಯಿತು. ಕೃಷ್ಣ ಬೈರೇಗೌಡರು ವಿದೇಶದಲ್ಲಿದ್ದರು, ಹಾಗಾಗಿ ಡಿಲೇ ಆಗಿದೆ. ಈಗ 26 ಕುಟುಂಬ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 19 ದಿವಸದಿಂದ ಕಾಯ್ತಾ ಇದ್ದೀವಿ ನಾವು. ಇವತ್ತು ನಾಳೆ ಅಂತ ಇದ್ದಾರೆ. ಅಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಸರ್ವೆ ಮಾಡಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಫೋನ್ ಮಾಡೋರು ಬೇರೆಯವ್ರ ಕಡೆಯಿಂದ ಬರ್ತಾ ಇದ್ದಾರೆ ಜನ. ನಾವು ಫಕೀರ್ ಜನಕ್ಕೆ ಇಲ್ಲಿ ಇರೋದವ್ರಿಗೆ ಒಬ್ಬರಿಗೂ ಬರ್ದಿಲ್ಲ. ಇಲ್ಲಿ ಫೋನ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ಹೇಳಿದ್ರೆ ಫೋನ್ ಮಾಡಬೇಕು ನಿಮಗೆ, ಫೋನ್ ಮಾಡ್ತೀನಿ ಅವಾಗ ಬರ್ರಿ, ಫೋನ್ ಮಾಡಿದೆ ಅವಾಗ ಬರ್ರಿ ಅಂತ ಕಲಿಸ್ತಾ ಇದ್ದಾರೆ ನಮಗೆ. ಇವಾಗ 19 ದಿವಸಗೆ ಹಿಂಗಾಗಿದೆ ನೋಡಿ ಸರ್. ನಮ್ಮ ಹುಡುಗರು ಇದು ಇಲ್ಲ ಹಂಗಾಗ್ಬಿಟ್ಟಿದೆ. ಇನ್ನೂ ಕನ್ಫರ್ಮೇಷನ್ ಇನ್ನೂ ಆಗೇನೇ ಇಲ್ಲ. ಅದು ಯಾರು ಅಷ್ಟೇ ಎಲ್ಲ ದಿನ ಹಂಗೆ ಹೋಗ್ತಾ ಇದೆ. ನಾಳೆ ಕೊಡ್ತೀನಿ ನಾಳೆ ಅಂದರೆ 1 ತಿಂಗಳು ಆಗ್ತಾಯಿದೆ. 10 ದಿವಸ ಇದ್ರೆ 1 ತಿಂಗಳು ಆಗುತ್ತೆ ಸರ್. ಹೌದು ಸರ್. 19 ದಿವಸ ಆಯಿತು ಸರ್ ಹೊಡೆದ್ಬಿಟ್ಟು. 19 ದಿವಸ ಆಯಿತು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, 3 ದಿವಸ ಕೊಡ್ತೀನಿ, ಶುಕ್ರವಾರ ಕೊಡ್ತೀನಿ, ಭಾನುವಾರ ಕೊಡ್ತೀನಿ ಅಂತ 19 ದಿವಸ ಹೊರಟೋಯ್ತು. ಚಳಿಗೆ ಮಲ್ಕೊಳಕ್ಕೂ ಆಗ್ತಾಯಿಲ್ಲ. ಇನ್ನು ಯಾವಾಗ ಕೊಡ್ತಾರೋ ಗೊತ್ತಾಗ್ತಾ ಇಲ್ಲ ಸರ್. ಯಾರು ಹೇಳಿಲ್ಲ ಸರ್. ಒಬ್ಬೊಬ್ರಿಗೆ ಫೋನ್ ಮಾಡ್ತಾವ್ರೆ. ಅದು ಅಲ್ಲಿ ಕೆಳಗಡೆ ಲೇಔಟ್ ಐತಲ್ಲ ಅವರು ಬರ್ತಾವ್ರೆ. ನಮಗೂ ಫಕೀರ್ ಲೇಔಟ್ ಜನಕ್ಕೆ ಒಬ್ರಿಗೂ ಬಂದಿಲ್ಲ ಫೋನು. ಇವತ್ತು ಮಾಡ್ತಾರೋ ಏನೋ ನೋಡಬೇಕು. ಬಂದೈತೆ ಸರ್. ನಿನ್ನೆ 50 ಜನ ಬಂದೈತೆ. ಇನ್ನೊಂದು ದಿವಸ ಮುಂಚೆ 50 ಏನು ಅವರು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ದಾಯ್ತು ಅಂತ ಕಳಿಸ್ತಾರೆ ಅಷ್ಟೇ. ಇವತ್ತಿಗೆ 19 ದಿವಸ ಆಯಿತು. ಏನು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗುರುವಾರ ನಾನು ಟಿ ವಿಯಲ್ಲಿ ನೋಡಿದ್ದೀನಿ. ಗುರುವಾರ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತಾರೋ ಇವತ್ತು ಇಲ್ವೋ ಗೊತ್ತಿಲ್ಲ ನಮಗೆ. ಯಾರು ಮಾತಾಡಿರೋರೇ ಬಂದಿಲ್ಲ ಮುಂದೆ. ಇನ್ನು ಕೊಡ್ತಾರೆ ಅಂತ ನಮಗೂ ನಂಬಿಕೆ ಇದೆ. ಸ್ವಲ್ಪ ಡಿಲೇ ಆಗ್ತಾ ಇರೋದು ನೋಡಿದ್ರೆ ಏನಂತ ಅರ್ಥ ಆಗ್ತಾ ಇಲ್ಲ. ವೆರಿಫಿಕೇಷನ್ ಆಗ್ತಾನೆ ಇದೆ. ಮೊನ್ನೆ ಸ್ವಲ್ಪ ಆಯಿತು, ನಿನ್ನೆ ಸ್ವಲ್ಪ ಆಯಿತು. 7 ಜನಕ್ಕೆ ನಿನ್ನೆ ಆಗಿದೆ ವೆರಿಫಿಕೇಷನ್ನು. ಅದು 94C ಇದೆಯಲ್ಲ ಅಂಥವ್ರಿಗೆ ಒಂದು 7 ಜನಕ್ಕೆ ಆಗಿದೆ. ಇನ್ನು ಬೇರೆ ನಮ್ಮ ಹತ್ರ KC ವೇಣುಗೋಪಾಲ್ ಅವರು ಫೋನ್ ಮಾಡ್ತಾ ಇದ್ದ ಹಾಗೆ ಇಡೀ ಸರ್ಕಾರವೇ ಜಾಗಕ್ಕೆ ಹೋಯ್ತು. ಎಲ್ರಿಗೂ ಮನೆ ಅಂದರು. ಈಗ ದಾಖಲೆ ಅಂತ ಇದ್ದಾರೆ, ಕೆಲವರಿಗೆ ಮಾತ್ರ ಅಂತಿದ್ದಾರೆ. ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ.